ಅಮ್ಮ ಸಾರಿ, ನೀವು ಬಂದಿದ್ದು ಗೊತ್ತಾಗಲಿಲ್ಲ. ದಟ್ಸ್ ಆಲ್ ರೈಟ್ ಆದಿ. ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಅಮ್ಮ ಅದು ಹಾಗೇನಿಲ್ಲ ಅಮ್ಮ. ನಾನು ಆಗಲೇ ಹೇಳಿದ್ನಲ್ಲ ಆದಿ, ಮಕ್ಕಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಬದಲಾವಣೆ ಆದರೂ ನಿಮ್ಮ ಕಣ್ಣುಗಳು ಹೆತ್ತವರಿಗೆ ಸತ್ಯ ಹೇಳಿಬಿಡುತ್ತವೆ. ಮುಖ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನೀನು ಆಫೀಸ್ನಿಂದ ಬಂದಾಗ ನಿನ್ನ ಕಣ್ಣಲ್ಲಿದ್ದ ಹೊಳಪು, ನಿನ್ನ ತುಟಿಲಿದ್ದ ನಗು, ಮುಖದಲ್ಲಿದ್ದ ಮಂದಹಾಸ ಈಗ ಮಾಯ ಆಗೋಗಿದೆ. ಅಮ್ಮ ನಾನು ಉಸಿರಾಡಿದ್ರೂ ನಿಮಗೆ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಯಾವುದಾದ್ರೂ ವಿಷಯ ನಿಮ್ಮ ಹತ್ರ ಮುಚ್ಚಿಡೋಕ್ಕಾಗತ್ತಾ? ನಿನ್ನ ಮನಸ್ಸನ್ನು ಕೊರಿತಿರೋ ವಿಷಯ ಏನು ಅಂತ ಹೇಳು ಆದಿ. ಅಮ್ಮ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ನೀವು ಓಕೆ ಮಾಡಿರೋ ಲೋಗೋನ ನಾನು ನೋಡೋದು ಇಲ್ಲ. ಯಾಕೆ ಅಂದರೆ ಅದು ಪರ್ಫೆಕ್ಟಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ನೀವು ಓಕೆ ಮಾಡಿರೋ ಲೋಗೋನೇ ಫೈನಲ್ ಮಾಡೋಣ. ಆದರೆ ನಾನೊಂದು ಆಪ್ಷನ್ ಚೂಸ್ ಮಾಡಿದ್ದೀನಿ, ನೀವು ಅದನ್ನು ನೋಡೋಕ್ಕಾಗುತ್ತಾ ಅಮ್ಮ? ನಿಮ್ಗಿಷ್ಟ ಇಲ್ಲ ಅಂದರೆ ಬೇಡಮ್ಮ. ಆದಿ, ನಿನ್ನ ಮಾತಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ ಮಗನೇ. ನಮ್ಮ ಆದಿ ಏನಾದರೂ ಹೇಳ್ತಾನೆ ಅಂದರೆ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಅಂತ ಅರ್ಥ. ಇಷ್ಟು ಚಿಕ್ಕ ವಿಷಯನ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೊಂದು ಹೆಸಿಟೇಷನ್ನ? ಹುಚ್ಚು ಹುಡುಗ. ಅದು ಯಾವುದು ತೋರಿಸು, ನಾನು ಖಂಡಿತ ನೋಡ್ತೀನಿ. ಥ್ಯಾಂಕ್ಸ್ ಮಾ. ಈ ಕಣ್ಣಲ್ಲಿ ಏನೋ ಒಂದು ಪವರ್ ಇದೆ. ಸರ್ ಸರ್ ಸಾರಿ ಪ್ರಿಯಾ, ಏನು ಹೇಳಿ? ಸರ್, ನೀವು ಆಗ್ಲಿಂದ ಆ ಲೋಗೋದಲ್ಲಿರೋ ಕಣ್ಣಲ್ಲಿ ಮುಳುಗೋಗಿದ್ದೀರಾ ಸರ್? ಅದೇನೋ ಗೊತ್ತಿಲ್ಲ. ಈ ಕಣ್ಣುಗಳು ತುಂಬ ಆಳವಾಗಿದೆ. ಅದರಲ್ಲಿ ನಾನು ಧುಮುಕ್ಬಿಟ್ಟಿದ್ದೆ. ಹೇಳೋಕ್ಕೂ ಕಷ್ಟ ಅನ್ನಿಸ್ತಾ ಇತ್ತು. ಏನೋ ಒಂಥರ ಸ್ಪಿರಿಟ್ ಇದೆ. ಐ ಲೈಕ್ ಇಟ್. ಸರ್, ಫಸ್ಟ್ ಟೈಮ್ ನೀವು ಒಂದು ಕಣ್ಣನ್ನು ಇಷ್ಟು ಗೊಳ್ತಾ ಇದ್ದೀರಾ. ಆ ಕಣ್ಣಲ್ಲಿರೋ ಮಿಂಚು ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಸರ್. ಎಷ್ಟೋ ಸತಿ ಪ್ರಾಜೆಕ್ಟ್ ಸಕ್ಸಸ್ ಆದಾಗ ನಿಮ್ಮ ಕಣ್ಣಲ್ಲಿ ಖುಷಿ ಕಂಡಿದ್ದೀನಿ. ಎಂಪ್ಲಾಯರ್ಸ್ ದುಃಖದಲ್ಲಿದ್ದಾಗ ನಿಮ್ಮ ಕಣ್ಣಲ್ಲಿ ನೋವು ಕಂಡಿದ್ದೀನಿ. ಆದರೆ ಇದೇ ಫಸ್ಟ್ ಟೈಮ್ ನಿಮ್ಮ ಕಣ್ಣಲ್ಲಿ ಇಂಥ ಡಿವೈನ್ ಫೀಲ್ ಕಾಣ್ತಿರೋದು ಸರ್. ನೋಡೋಕೆ ತುಂಬ ಖುಷಿ ಆಗ್ತಿದೆ. ಇಂಥ ಶುದ್ಧ ಕಲೆಗಳನ್ನ ನೋಡಿದಾಗ ಮನಸ್ಸು ಶುದ್ಧ ಆಗಿ ಮಾತೇ ಹೊರಡಲ್ಲ. ಕಣ್ಣಲ್ಲೇ ಎಲ್ಲ ಭಾವನೆಗಳನ್ನೂ ಹೇಳುತ್ತೆ. ಎನಿವೇ, ನಾನು ಇವಾಗಲೇ ಅಮ್ಮನ ಹೋಗಿ ಮೀಟ್ ಮಾಡಬೇಕು. ಅಲ್ಲಿ ಕಾಲ್ ಯು ಬ್ಯಾಕ್. ಇಲ್ಲಿ ಆ ಪೆಂಡವ್ ತೊಗೊಂಬನ್ನಿ. ಪಾರ್ವತಿ, ಜಯಕ್ಕ, ಬೇಗ ಜ್ಯೂಸ್ ರೆಡಿ ಮಾಡಿಕೊಂಡು ಹೋಮ್ ಥಿಯೇಟರ್ ಹತ್ರ ಬಾ. ಏನು ವಿಷಯ ಜಯಕ್ಕ? ಎಲ್ಲ ಸಿನಿಮಾ ನೋಡ್ತಾ ಇದ್ದಾರಾ? ಯಾವ ಸಿನಿಮಾ? ಯಾರು ಹೀರೋ? ಸಿನಿಮಾಗಿನ್ಮಾ ಏನಿಲ್ಲ ಪಾರು, ಇವತ್ತು ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ಲೋಗೋ ಡಿಸ್ಕಷನ್ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಹೋಮ್ ಥಿಯೇಟರ್ ಹತ್ರ ಸೇರ್ಕೊಂಡಿದ್ದಾರೆ. ಲೋಗೋನಾ? ಲೋಗೋ ಅಂದರೆ? ಈಗ ನಮ್ಮ ಹರ್ಬಲ್ ಪ್ರಾಡಕ್ಟ್ಸ್ ಬರುತ್ತಲ್ವಾ, ಅದ್ರ ಮೇಲೆ ನಮ್ಮ ಕಂಪನಿನ ಗುರುತಿಸೋದಿಕ್ಕೆ ಅಂತ ಒಂದು ಚಿತ್ರ ಬರುತ್ತೆ. ಅದನ್ನು ಲೋಗೋ ಅಂತಾರೆ. ಅಷ್ಟೇನಾ? ಏನು ಪಾರ್ವತಿ, ಅಷ್ಟೇನಾ ಅಂತ ಇಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ? ಲೋಗೋ ಡಿಸೈನ್ ಮಾಡೋದು ಅಂದರೆ ಅಷ್ಟೊಂದು ಸುಲಭ ಅನ್ಕೊಂಬಿಟ್ಟಿದ್ಯಾ? ಅಕ್ಕ, ಚಿತ್ರ ಅಂತ ಹೇಳ್ತೀರಾ, ಅದಕ್ಕೆ ಯಾರಾದರೂ ಇಷ್ಟು ತಲೆ ಕೆಡ್ಸ್ಕೋತಾರಾ? ಕೇಳಿದ್ರೆ ನಾನೇ ಚಕ ಚಕ ಅಂತ ಬಿಡಿಸ್ಕೊಡ್ತಿದ್ನಪ್ಪ. ಪಾರ್ವತಿ, ಲೋಗೋ ಚಿತ್ರ ಎಲ್ಲ ಬಿಡಿಸೋದು ನಿನಗೆ ಹೇಗೆ ಗೊತ್ತು? ಮೆಹಂದಿ ಹಾಕ್ಬೇಕಾದ್ರೆ ಹೇಗೆ ಚಿತ್ರ ಬಿಡಿಸಿದ್ದೆ ಅಂತ ನೀವು ನೋಡಿದ್ರಿ ಅಲ್ವಾ? ಹಾಗೆ ಈ ಚಿತ್ರನೂ ಬಿಡಿಸ್ತಿದ್ನಪ್ಪ. ಆಹಾ, ಜಾಣೆ. ನಿನ್ನ ಕೈಗೆ ಹಾಕೋ ಮೆಹಂದಿ ದೇಹಕ್ಕೆ ಸಿಂಗಾರ ಅಷ್ಟೇ, ಆದರೆ ಇದು ಪ್ರಾಡಕ್ಟ್ಸ್ ಲೋಗೋ. ಅಷ್ಟು ಜನಗಳನ್ನ ಸೆಳೆಯೋ ಅಂಥ ಶಕ್ತಿ ಇರಬೇಕು. ನಿನ್ಗಿದೆಲ್ಲ ಗೊತ್ತಾಗಲ್ಲ. ಜ್ಯೂಸ್ ರೆಡಿ ಮಾಡಿಕೊಂಡು ತೊಗೊಂಡು ಬಾ ಬೇಗ. ಸರಿ ಅಕ್ಕ.
ಇದೇನ್ ಲಕ್ಷ್ಮಿ ಟೆಂಟು? ಇಲ್ಲಿ ಶಿವಣ್ಣಂದು ರಾಧಿಕಂದು ಅಣ್ಣ ತಂಗಿ ಸಿನಿಮಾ ತೋರಿಸ್ತಾ ಇದೀವಿ, ನಿಂತಿರೋದ್ ನೋಡು. ಎಲ್ಲ ಕೆಲ್ಸ ಬುಕ್ಸೆ ಬಿಟ್ಬಿಟ್ಟು ನಿಂತು ಬಿಡ್ತೀಯಲ್ಲ. ಮೇಡಮ್, ಏನೇ ಮೇಡಮ್, ಜ್ಯೂಸ್ ಕೊಡಕ್ ಬಂದಿದ್ಯಾ ತಾನೆ? ಕೊಟ್ಟು ರೈಟ್ ಹೇಳ್ತಾ ಇರೋ. ಬ್ರೋ ಆನ್ ಮಾಡ್ಲಾ? ಬ್ಯೂಟಿಫುಲ್, ಬ್ಯೂಟಿಫುಲ್. ಅಖಿಲ, it's so beautiful and natural. I'm impressed. ಆದಿ ಅಮ್ಮ, ಮಗನೇ, ಇದನ್ನೇ ನಾನು ಎದುರು ನೋಡ್ತಾ ಇದ್ದಿದ್ದು. ನಮ್ಮ ಬ್ರ್ಯಾಂಡನ್ನು ರೆಪ್ರೆಸೆಂಟ್ ಮಾಡೋ ಪೂರ್ತಿ ಶಕ್ತಿ ಈ ಲೋಗೋಕ್ಕಿದೆ. ಬಾ, ಇವೇನ್ ಕಣ್ಗಳು, ಇಲ್ಲ ತಾವರೆ ಹೂಗಳು. ಆದಿತ್ಯ, ಸಖತ್ತಾಗಿದೆ ಕಣಪ್ಪ. ಈ ಕಣ್ಗಳನ್ನ ನೋಡ್ತಿದ್ರೆ ನಮ್ಗೆ ಹಳೇ ಸಂಬಂಧ ಏನೋ ಇದೆಯೇನೋ ಅನಿಸ್ತಿದೆ, ಈ ಕಣ್ಗೂ ನಮಗೂ. ಮೇಡಮ್ ಜ್ಯೂಸ್.